ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಸಮಾಜದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕುರಿತು ಕೀಳು ಮಾತುಗಳನ್ನಾಡಿದ್ರೆ ಸಮಾಜ ಸಹಿಸಲ್ಲ, ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅಂತ ಪಂಚಮಸಾಲಿ ಮೀಸಲಾತಿ ಹೋರಾಟ ಸಮಿತಿಯ ಗೌರವಾಧ್ಯಕ್ಷ ಆರ್.ಕೆ. ಪಾಟೀಲ್ ಅವರು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ಪಂಚಮಸಾಲಿ ಸಮುದಾಯಕ್ಕೆ ಟುಗೆ ಮೀಸಲಾತಿ ಕಲ್ಪಿಸಬೇಕು ಎಂಬ ಉದ್ದೇಶದಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಕುಟುಂಬ ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಆದರೂ ಕೂಡ ಮೃಣಾಲ್ ಹೆಬ್ಬಾಳ್ಕರ್ ಜಾತಿ ಕುರಿತು ಚುನಾವಣೆ ಸಮಯದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ಮಾತು ಕೇಳಿ ಸಮಾಜದ ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವುದು ಸರಿಯಲ್ಲ. ಮುರುಗೇಶ್ ನಿರಾಣಿ ಅವರು ಅಧಿಕಾರದಲ್ಲಿ ಇದ್ದಾಗ ಸಮಾಜದೊಂದಿಗೆ ಇಲ್ಲ, ಅಧಿಕಾರದ ದುರಾಸೆಗೆ ಸಮಾಜ ಬಳಸಿಕೊಂಡಿದ್ದರ ಪರಿಣಾಮ ಜನ ಪಾಠ ಕಲಿಸಿದ್ದಾರೆ. ಹೆಬ್ಬಾಳ್ಕರ್ ಕುಟುಂಬವನ್ನ ಪಂಚಮಸಾಲಿ ಸಮಾಜದವರು ಅಂತ ಜಗದ್ಗುರುಗಳೇ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಸ್ವಾಮೀಜಿಗಳು ಕಾಂಗ್ರೆಸ್ ಏಜೆಂಟ್ರಂತೆ ಮಾತನಾಡುವುದನ್ನ ಬಿಡಬೇಕು ಅಂತ ಹೇಳಿಕೆ ನೀಡುವುದು ಸರಿಯಲ್ಲ. ಶ್ರೀಗಳ ಕುರಿತು ಏನಾದರೂ ಮಾತನಾಡಿದ್ರೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ಜಾತಿಯ ಕುರಿತು ನಿರಾಣಿ ಹೇಳಿಕೆ ವಿಷಯವಾಗಿ ಮಾತನಾಡಿ, ನಮ್ಮ ಸಮಾಜಕ್ಕೆ ಬೇಕಾದವರು ಬಂದು ಸಹಕಾರ ನೀಡಿರುವವರನ್ನ ಸ್ವಾಗತಿಸಲಾಗಿದೆ. ಮೃಣಾಲ್ ಹೆಬ್ಬಾಳ್ಕರ್ ಪಂಚಮಸಾಲಿ ಎಂದು ಸ್ವಾಮೀಜಿ ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಸಹಕಾರ ನೀಡಿದಲ್ಲಿ ತಾವು ಅವರನ್ನ ಒಪ್ಪಿಕೊಳ್ಳುತ್ತೀರಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಸ್ವಾಗತಿಸುತ್ತೇವೆ ಎಂದು ಹೇಳಿದ ಕ್ಷಣಾರ್ಧದಲ್ಲಿ ನಾವು ಒಪ್ಪಿಕೊಳ್ಳುವುದಿಲ್ಲ. ಲಿಂಗಾಯತ ಸಮುದಾಯದಲ್ಲಿ ಇದ್ದಾಗ ಬಣಜಿಗ ಸಮುದಾಯಕ್ಕಷ್ಟೇ ಮೀಸಲಾತಿ ಪಡೆದುಕೊಂಡಿದ್ದಾರೆ, ಆದ್ದರಿಂದ ನಾವು ಅವರನ್ನ ಒಪ್ಪಿಕೊಳ್ಳುವುದಿಲ್ಲ ಎಂದರು. ಮುರುಗೇಶ್ ನಿರಾಣಿ ಅವರ ಜಾತಿ ಯಾವುದು ಅಂತ ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಪಂಚಮಸಾಲಿ ಸಮಾಜದವರಾಗಿದ್ರೆ ಮೀಸಲಾತಿಗೆ ವಿರೋಧ ಮಾಡ್ತಾ ಇರಲಿಲ್ಲ ಎಂದರು. ದಾವಣಗೆರೆ ಜಿಲ್ಲಾಧ್ಯಕ್ಷ ಅಶೋಕ್ ಮಾತನಾಡಿ, ಜಿಎಂ ಸಿದ್ದೇಶ್ವರ ಮೀಸಲಾತಿ ಹೋರಾಟದ ವೇಳೆ ಕೆಜಿ ಬಂಗಾರ ಕೊಡಿಸುವುದಾಗಿ ಹೇಳಿರುವ ನಿಮಗೆ ಅವಾಗ ಜಾತಿ ಗೊತ್ತಿರಲಿಲ್ವಾ? ಮೀಸಲಾತಿ ಕೊಡದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದು ನೀವೇ. ಈ ಕುರಿತು ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡುವಂತೆ ಸವಾಲು ಹಾಕಿದ್ರು. ಮೀಸಲಾತಿನ ಕೊಡಬೇಡ್ರಿ ಅಂತ ಯಡಿಯೂರಪ್ಪರಿಗೆ ತಾಕೀತು ಮಾಡಿದ್ದು ನೀವೇ, ಬೊಮ್ಮಾಯಿ ಅವರಿಗೆ ತಾಕೀತು ಮಾಡಿದ್ದು ನೀವೇ. ಯಡಿಯೂರಪ್ಪರ ಮಾತು ಕೇಳಿ, ವಿಜೇಂದ್ರ ಅವ್ರ ಮಾತು ಕೇಳಿ ಬೆಳಗಾವಿಗೆ ಬಂದು ನನ್ನ ಅಕ್ಕ ಲಕ್ಷ್ಮಿ ಅಕ್ಕ ಪಂಚಮಸಾಲಿ ಅಲ್ಲ ಅಂತ ಹೇಳ್ತೀರಾ? ಅವ್ರು ಈ ಸಂದರ್ಭದಲ್ಲಿ ಯಾಕೆ ಬೇಕಾಗಿತ್ತು? 3.5 ವರ್ಷ ಯಾಕೆ ಹೇಳಿ ನೀವು? ನೀನು ಪಂಚಮಸಾಲಿ ಸಮಾಜ ಅಲ್ಲ, ನೀನು ಬರಬೇಡ ನನ್ನ ಹೋರಾಟಕ್ಕೆ ಅಂತ ಹೇಳ್ಬೇಕಾಯ್ತು. ಅವತ್ತು ನೀವು ಯಾರು ಗತಿದ್ದಿಲ್ಲಲ್ಲ ಸ್ವಾಮಿ. ನಮಗೆ ಬಸನಗೌಡ ಪಾಟೀಲ್ ಅಂತ ಧೀಮಂತ ನಾಯಕ, ವಿಜಯಾನಂದ ಕಾಶಪ್ಪನಂತ ಧೀಮಂತ ನಾಯಕರಿಂದ ಹೋಗಿದ್ರೆ ಅರ್ಧಕ್ಕೆ ನಿಂತೋಗ್ಬಿಡ್ತಿತ್ತು ನಮ್ದು ಪಾದಯಾತ್ರೆ. ಬಸನಗೌಡ ಅಂತ ಹುಲಿ ಅಂತ ಇರೋತ್ತಿಗೆ ಯಡಿಯೂರಪ್ಪನವ್ರು ಸುಮ್ಮನಾದ್ರು, ಬೊಮ್ಮಾಯಿ ಅವ್ರು ಸುಮ್ಮನಾದ್ರು, ರೊಕ್ಕ ಕೊಡ್ತೀವಿ ಅಂದ್ರು, ಆಮಿಷ ಒಡ್ಡಿದ್ರು. ಬಸವನಗೌಡರಿರೋದಕ್ಕೆ ನಮ್ಮ ಪಾದಯಾತ್ರೆ ಇವತ್ತು ನಾನು ಹೇಳ್ತೀನಿ, ನಮ್ಮ ಮನೆ ದೇವರ ಆಣೆ, ವೀರಭದ್ರ ಸ್ವಾಮಿ ಆಣೆ, ಪಾದಯಾತ್ರೆ ಬೆಂಗಳೂರು ಮಾಡ್ತು. ಸ್ವಾಮಿ ನೀನೆಲ್ಲಿ ಹೋಗಿದ್ದಪ್ಪ? ಅವತ್ತು ಬೆಂಗಳೂರಿನಿಂದ ಹೊರಗೆ ಭಾಗದಾಗೆ ವಸ್ತು ಪ್ರದರ್ಶನ ಒಂದು ಏರಿಯಾ ಮಾಡಿದ್ದಾರೆ ನಮ್ಮ ಇಲಾಖೆ, ನಮ್ಮ ಕರ್ನಾಟಕ ಸರ್ಕಾರ. ಅದು ಬೆಂಗಳೂರಿನಿಂದ ಹೊರಗಡೆ ಐತಿ. ಅಲ್ಲಿ ನೀವು ಪಂಚಮಸಾಲಿ ಸಮುದಾಯದ ಸಮಾವೇಶ ಮಾಡಂತ ಹೇಳ್ತೀರಾ? ಅದಕ್ಕೆ ನಮಗೆ ನಿಮಗೂ ವಾದ ಸ್ಟಾರ್ಟ್ ಆಯ್ತು. ನಾವು ಪ್ಯಾಲೇಸ್ ಗ್ರೌಂಡ್ನೇ ಮಾಡ್ತೀವಿ, ಹೃದಯ ಭಾಗದ ಮಾಡ್ತೀವಿ ಬೆಂಗಳೂರಿನಾಗೆ. ಅಂದ್ರೆ ನಿಮ್ಮ ಉದ್ದೇಶ, ಯಡಿಯೂರಪ್ಪನ ಉದ್ದೇಶ ಏನಿತ್ತು, ಈ ಪಂಚಮಸಾಲಿಗಳು ಬೆಂಗಳೂರು ಊರೊಳಗೆ ಬರಬಾರ್ದು. ಅದಕ್ಕೆ ಬಸನಗೌಡ ಪಾಟೀಲ್ ಎತ್ತಾಡ್ರಿ ಏನಿದ್ರು, ನಾವು ಮಾಡೋದೇ ಪ್ಯಾಲೇಸ್ ಗ್ರೌಂಡ್ನಾಗ ಅಂದ್ರು. ಯಾಕಂದ್ರೆ ಇಡೀ ಬೆಂಗಳೂರಿಗೆ ಗೊತ್ತಾಗ್ಲಿ ಈ ಪಂಚಮಸಾಲಿಗಳು ಉತ್ತರ ಕರ್ನಾಟಕದ ಸಂಖ್ಯೆ ಎಷ್ಟೈತಿ, ಇವತ್ತು ಎಷ್ಟು ಸಂಖ್ಯೆಗೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಗೊತ್ತಾಗಲಿ ಅನ್ನೋ ಒಂದು ಹಠ ಮಾಡಿ ನಾವು ಪ್ಯಾಲೇಸ್ ಗ್ರೌಂಡ್ ಮಾಡಿದ್ವಿ. ಯಾಕೆ ನೀವು ಅವತ್ತು ಹೇಳ್ಬೋದಾಯ್ತಲ್ಲ, ಪ್ಯಾಲೇಸ್ ಗ್ರೌಂಡ್ನಾಗ ಮಾಡೋಣ, ನಾನು ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ಬೋದಾಯ್ತಲ್ಲ. ಮೈಸೂರು ಮಹಾರಾಜರು ಇಡೀ ರಾಜ್ಯಕ್ಕೆ ಬಹಳ ಕೊಡುಗೆ ಕೊಟ್ಟಿದಾರ ಪಾಪ. ಅಂತವ್ರಿಗೆ ಹೇಳ್ತೀರಿ ನೀವು ಯಡಿಯೂರಪ್ಪನವ್ರೆ, ಅವರಿಗೆ ಮೈಸೂರು ಪ್ಯಾಲೇಸ್ ಗ್ರೌಂಡ್ ಫ್ರೀಯಾಗಿ ಕೊಡಬೇಡ ಅಂತ ಹೇಳ್ತೀರಾ? ಅದಕ್ಕೆ 25 ಮಿನಿಟ್ಸ್ನಾಗೆ 27 ಲಕ್ಷ ರೂಪಾಯಿ RTGS ಮಾಡಿದ್ರು ಬಸನಗೌಡ ಪಾಟೀಲ್ ಅಂತ ನಾಡ್ರು. ನನ್ನ ಅಕ್ಕ ಏನ್ ಕೊಟ್ಟಿದಾರೆ ನನ್ನ ಸಮಾಧಾನಕ್ಕೆ ಅಂತ ನಿಮಗೆ ಗೊತ್ತಾಯ್ತಾ? ತನು ಮನ ಧನ ಅನ್ನ ನೀರು ಕೊಟ್ಟು ಸಮುದಾಯದ ಹೋರಾಟ ಮುನ್ನಡೆಸಿದ ಎಮ್ಮ ಹೆಣ್ಣು ಮಗಳು. ನೀವು ಗಂಡು ಮಗಳು ಅನ್ನೋರು ಯಾಕೆ ಹಿಂಸರಿದ್ರಿ? ಯಡಿಯೂರಪ್ಪನವ್ರಿಗೆ ಭಯ ಬಿದ್ರಿ. ಅಕ್ಕ ಮೊನ್ನೆ ವೀರಶೈವ ಮಹಾಸಭಾ ಕಾರ್ಯಕ್ರಮ ನಡೀತು ದಾವಣಗೆರೆಯಲ್ಲಿ. ಎದೆ ತೊಟ್ಗೆಂದು ಹೇಳ್ತಾಳೆ, ನಾನು ಪಂಚಮಸಾಲಿ ಅಂತ. ಯಾಕಪ್ಪ ನೀವು ಗಂಡು ಮಕ್ಕಳು ಅಂತೀರ? ನೀವ್ ಯಾಕೆ ಹೇಳಕ್ಕಾಗಲಿಲ್ಲ? ನಿಮಗೆ ಹೇಳ್ರಲ್ಲ ವೀರಶೈವ ಮಹಾಸಭಕ್ಕೆ ಬಂದು. ವೀರಶೈವ ಮಹಾಸಭಕ್ಕೆ ನಮ್ಮಕ್ಕ ಮನವಿ ಮಾಡ್ತಾಳೆ, ಎಲ್ರಿಗೂ ಕೇಳ್ಕೊಂತೀನಿ, ಯಡಿಯೂರಪ್ಪರು ಇಲ್ಲೇ ಇದ್ರಿ, ಶಾಮೂರು ಶಿವಶಂಕರಪ್ಪನವ್ರು ಇಲ್ಲೇ ಇದ್ರಿ, ದಯಮಾಡಿ ನಮ್ಮ ಸಮುದಾಯ ಬಡತನದ ಬದುಕ್ತಾ ಇದ್ದಿ, ನಮ್ಮವ್ರು ಕೂಲಿ ಮಾಡ್ತಾರೆ, ಡ್ರೈವರ್ ಕೆಲಸ ಮಾಡ್ತಾರೆ, ಅಮಾಲಿ ಮಾಡ್ತಾರೆ, ದಯಮಾಡಿ ಸ್ವಾಮಿ ನನ್ನ ಸಮುದಾಯಕ್ಕೆ ಮೀಸಲಾತಿ ಕೊಡ್ತೀರಿ ಅಂತ ಕೇಳಿದ್ಯಾರು? ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್. ನೀವೆಲ್ಗೆ ಹೋಗಿದ್ರಿ? ನೀವ್ಯಾಕೆ ಮಾತಾಡ್ತಾ ಇಲ್ಲ? ನೀವು ಬರ್ರಿ ಸ್ವಾಮಿ, ನನ್ನ ಸಮುದಾಯಕ್ಕೆ ಯಾರು ಹೋರಾಟ ಮಾಡ್ತಾರೆ ಅವರೇ ನಮ್ಮ ದೇವರಂತೀವಿ ನಾವು. ನನ್ನ ಜಾತಿ ಮತ ಈ ಪಕ್ಷ ಭೇದ ಇಲ್ಲಿ. ಅದಕ್ಕೆ
ನಾನು ಹೇಳ್ತೀನಿ, ನೀವು ಕ್ಷಮೆ ಕೇಳಕ್ಕೆ ನಿಮಗೆ ಮೊನ್ನೆ 10 ನಿಮಿಷ ನಿಮ್ಮ ಫೋನ್ ನಂಬರ್ ನನ್ನ ಜೀವನದಲ್ಲಿ ನಿಮ್ಗೆ ಇದ್ರಿಗೂ ನಿಂತಲ್ಲ, ನಾನು ಯಾರಂತ ನಿಮಗೆ ಗೊತ್ತಲ್ಲ. ಫೋನ್ನಾಗೆ ನಾನು ನಿಮ್ಗೆ ಮೆಸೇಜ್ ಹಾಕಿದ್ದೆ, ಲಿಂಗಾಯತ ಪಂಚಮಸಾಲಿ ಸಮಾಜದ ದಾವಣಗೆರೆ ಜಿಲ್ಲಾಧ್ಯಕ್ಷ ಅಂದರೆ ನೀವು ರಿಪ್ಲೈ ನನಗೆ ಫೋನ್ ಮಾಡಿದ್ವಿ. ಕ್ಷಮೆ ಕೇಳಿದ್ರಲ್ಲ, ಪಂಚಮಸಾಲಿಗಳಿಗೆ ಬೇರೆ ಸಮುದಾಯದವ್ರು ಬೈದ್ರು ನಿಮಗೇನು ಹೊಟ್ಟೆ ಉರಿಯಲ್ಲ. ನಿಜವಾದ ಪಂಚಮಸಾಲಿಯವಳಿಗೆ ನೀವು ಅಲ್ಲಂತವಾದ ಮಾಡ್ತೀರಿ. ಮಾತಾಡಿದ್ರು ಏನಾದ್ರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಪಂಚಮಸಾಲಿ ಅಲ್ಲ ಪಂಚಮಿಯರು, ಅದನ್ನ ನೀವು ಯಾವ ರೀತಿ ಕ್ಲಾರಿಫಿಕೇಶನ್ ಮಾಡ್ತೀರಿ? ಈಗ ಏನಾದ್ರು ಮಾಡ್ತೀರಾ ಸರ್? ಟೋಟಲ್ ಕುಟುಂಬನೇ ನಮ್ಮ ಜೊತೆಗೆ ಇತ್ತಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಟೋಟಲ್ ಕುಟುಂಬ ನಮ್ಮ ಜೊತೆಗೆ ಇದ್ದು ನಮ್ಮವ್ರೇ ಅಂತಿದ್ದು, ನಮಗೆ ಮೀಸಲಾತಿ ಸಪೋರ್ಟ್ ಮಾಡಿದ ಮೇಲೆ ಅವ್ರನ್ನ ಯಾಕೆ ನಾವು ಹುಡುಕಕ್ಕೆ ಹೋಗೋಣ ಆ ವಿಷಯನ? ಗುರುಗಳೇ, ಈಗ ಅವರು ಪಂಚಮಸಾಲಿ ಅಲ್ಲ ಅನ್ನೋದಕ್ಕೆ ದಾಖಲೆಗಳನ್ನು ಕೊಟ್ಟಿದ್ದಾರೆ ನಿರಾಣಿ ಅವರು. ನಾ ದಾಖಲೆಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಹಂಗ ಹೌದು ಅನ್ನೋಕೆ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ? ಅಲ್ಲ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಶ್ರೀಗಳು ಕೂಡ ಒಪ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಇಲ್ಲ ಅಂತ ಕಂಟೆನ್ಷನ್ ಇಲ್ಲ. ಅವ್ರದ್ದು ಅದನ್ನ ಪ್ರಿಸ್ಕ್ರಿಪ್ಟ್ ನಾವು ಇದ್ವಿ. ಕಂಟೆನ್ಷನ್ ಏನಿತ್ತು, ಅವ್ರ ಮಗ ಪಂಚಮಸಾಲಿ ಅಲ್ಲ, ಅವ್ರ ಮಗ ಹೆಬ್ಬಾಳ್ಕರ್ ಪಂಚಮಸಾಲಿ ಇಲ್ಲ ಅಂತ ಎಲ್ಲಿ ಡಿಸ್ಕಷನ್ ಬಂದಿಲ್ಲ. ಇಲ್ಲ ಸಾಹೇಬ್ರೆ, ನಾವು ಒಪ್ಪಿದ್ದೇವೆ. ಈಗ ನಿಮಗೆ ಇಷ್ಟೊಂದು ನೀವು ಹೇಳಿದ ಕೇಳಿದಾಗ ಅರ್ಥ ಮಾಡ್ತೀರಿ. ಮತ್ತೆ ಅವ್ರ ಕಂಟೆನ್ಷನ್ ಏನಿದೆ, ಹೆಬ್ಬಾಳ್ಕರ್ ರವೀಂದ್ರನ್ ಮಗ ಪಂಚಮಸಾಲಿ ಅಲ್ಲ. ಅಷ್ಟು ಬಗ್ಗೆ ಅಷ್ಟು ರಿಪ್ಲೈ ಕೊಡ್ರಿ ನೀವು. ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಚಮಸಾಲಿ ಅಲ್ಲ ಅಂತ ಪ್ರಶ್ನೆ ಇಲ್ಲ. ನಿರ್ಮಲ್ ಹೆಬ್ಬಾಳ್ಕರ್ ಇಸ್ ನಾಟ್ ಪಂಚಮಸಾಲಿ ಅಂತ ಪ್ರಶ್ನೆ. ಈ ವಿಷಯ ಯಾವಾಗ ಈ ಚುನಾವಣೆ ಸಂದರ್ಭದಲ್ಲಿ ಈ ವಿಷಯನ ಎತ್ತೋದಕ್ಕೆ ಮುಖೇಶ್ ನಿರಾಣಿ ಅವರು ಇದನ್ನ ರಾಜಕೀಯವಾಗಿ ಪ್ರೇರಿತ ಮಾಡಬೇಕು, ನಮ್ಮ ಸಮಾಜ ಹೊಡಿಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹೇಳಿಕೆಯನ್ನ ಇವತ್ತು ಮುಂತಂದಿಟ್ಟಿದೆ. ಪಂಚಮಸಾಲಿ ಅಲ್ಲ ಇರ್ಲಿ. ಈಗ ನಮ್ಮ ಅಕ್ಕನ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸರ್, ನಮ್ಮ ಪೂಜ್ಯರು ಏನು ಹೇಳಿದ್ದಾರೆ, ನಮ್ಮ ಸಮಾಜಕ್ಕೆ ಯಾವುದೇ ಜಾತಿ ಇಲ್ಲ, ಎಲ್ಲಾ ಜಾತಿಯವರು ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ನಮ್ಮ ಸಮಾಜದವರೇ ಅಂತ ನಾವು ಒಪ್ಕೊಂಡು. ಇಲ್ಲೇ ಕ್ವಶನ್ ಇದ್ದಿದ್ದು ಮೃಣಾಲ್ ಹೆಬ್ಬಾಳ್ಕರ್ ಪಂಚಮಸಾಲಿ ಅವ್ರ ಮನಸ್ಸಿಗೆ ಅಷ್ಟೇ. ಪಂಚಮಸಾಲಿ ಅಂತ ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಸರ್. ನಾವು ಪಂಚಮಸಾಲಿ ಇತರೆ ಸಮಾಜ ಬಂದು ಪಂಚಮಸಾಲಿ ಅಂತ ಹೇಳಿಕೆಂದ್ರು ಕೂಡ ಅವ್ರನ್ನ ಒಪ್ಪಿ ನಾವು ಕಟ್ಕೊಂಡು ಪಂಚಮಸಾಲಿ ಅಂತ ನಮ್ಮ ಸಮಾಜದಲ್ಲಿ ಹೋರಾಟ ಮಾಡಿದಾರ. ಲಕ್ಷ್ಮೀ ಹೆಬ್ಬಾಳ್ಕರ್ ಗುಂಡವರ, ಈಗ ನಾಳೆ ಜಗದೀಶ್ ಶೆಟ್ಟರ್ ಅವ್ರು ಬರ್ತಾರೆ. ನಾನು ಪಂಚಮಸಾಲಿ, ನಾನು ಅಪ್ಕೋತೀನಪ್ಪ, ನಾನು ಹೋರಾಟ ಮಾಡ್ತೀನಿ ಅಂತ. ಅವಾಗ ಒಪ್ಕೋತೀರಾ? ನೀವು ಒಪ್ಕೋತೀರಾ ಅವಾಗ? ಕೇಳಕ್ ಬಂದಿಲ್ಲ. ನಮ್ದೇನಿದೆ, ಮೃಣಾಲ್ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿನ ಬನಜಿಗನ ಕೊಟ್ಟಿರೋದ್ರಿಂದ ಅಡ್ಡಾಡೋರೆಲ್ಲ ಪಂಚಮಸಾಲಿ ಸಮಾಜ ಐತೆ, ಅದಕ್ಕೆ ನಿಮ್ದೇ ಆದಂತ ಗೌರವದ ಸಮಾಜದ. ಈಗ ಏನ್ ಕೇಳ್ತಾ ಇದ್ದೀವಿ, ನಿರಾಣಿ ಅವ್ರಿಗೆ ಹೇಳಿದ್ರು ಮೃಣಾಲ್ ಹೆಬ್ಬಾಳ್ಕರ್ ಅವರು ರವೀಂದ್ರ ಹೆಬ್ಬಾಳ್ಕರ್ ಅವ್ರ ಮಗ ರವೀಂದ್ರ ಹೆಬ್ಬಾಳ್ಕರ್ ಅವರು ಬಣಜಿಗೆ ಆದರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬಣಜಿಗೆ ಆಗ್ತಾರೆ ಅನ್ನುವಂಥದ್ದು ಅವ್ರು ಹೇಳಿರ್ಬೋದು. ನೀವೀಗ ಮೃಣಾಲ್ ಹೆಬ್ಬಾಳ್ಕರ್ ಅವರು ಬಣಜಿಗನ ಪಂಚಮಸಾಲಿ ಕೇಳಿ ನಮ್ಮದ ಸ್ಪಷ್ಟವಾದ ನಿಲುವದ, ನಮ್ಮ ಗುರುಗಳದ ಸ್ಪಷ್ಟ ನಿರ್ದೇಶನದ, ಮೊದಲಿಂದಾದರೂ ಹೇಳ್ಕೊತ ಬಂದಿದ್ದಾರೆ. ನಮ್ಮ ಸಮಾಜಕ್ಕೆ ಯಾವುದೇ ಜಾತಿಯವರಲ್ಲಿ, ಯಾವುದೇ ಪಕ್ಷದವರಲ್ಲಿ ಸ್ಪಷ್ಟ ನಾವು ಈಗಿಂದಲ್ಲ, ಮಲೆ ಮಹದೇಶ್ವರ ಬೆಟ್ಟದಿಂದ ನಾವು ಹೇಳ್ತಾ ಇದ್ದೀವಿ. ಈಗ ನಿನ್ನೆ ಮಂದಿ ಚುನಾವಣೆ ವಿಷಯದಲ್ಲಿ ಹೇಳ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಯಾರು ಹೋರಾಟಕ್ಕೆ ಬೆಂಬಲ ಕೊಡ್ತಾರೋ ಅದೆಲ್ಲ ನಮ್ಮವರನ್ನು ನಾವು ಒಪ್ಕೊಂಡೇವೆ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ನಾವು ಹೇಳ್ತೇವೆ. ಈ ಚುನಾವಣೆ ಸಂದರ್ಭದಲ್ಲಿ ಈ ವಿಷಯವನ್ನು ತೆಗೆಯುವಂಥದ್ದು ಅಲ್ಲ. ಅವ್ರು ಯಾರ ಬಂದು ಪಂಚಾಯತ್ ಜನ ತೀರ್ಮಾನ ಮಾಡ್ತಾರೆ, ಇವ್ರು ಯಾರು ಹೇಳೋರು? ರೆಕಾರ್ಡ್ ಪ್ರಶ್ನೆ ಇಲ್ಲ, ಈ ಪ್ರಶ್ನೆ ಬರೋದಿಲ್ಲ. ನಾವೇನು ಶೆಟ್ಟರಿಗೆ ನಾವು ಬನ್ನಜಿಗೆರೆ ಅಂತಲೇ ನಾವು ಯಾವ ನಮ್ಮ ಸಮಾಜ ಅವ್ರನ್ನ ಯಾವಾಗೂ ನಾವು ಮಾತಾಡಿಲ್ಲ. ಬನ್ನಜಿಗೆ ಪಂಚಮಸಾಲಿ ಅನ್ನುವಂಥ ವಿಷಯನೇ ಇಲ್ಲಿಲ್ಲ. ಆದರೆ ಅವ್ರು ಪದೇ ಪದೇ
ಈ ವಿಷಯವನ್ನು ಯಾಕೆ ತರ್ತಾರೋ ಏನು ಅವರು ಮಾತಾಡೋದಾರೋ ಅವ್ರ ಹಿಂದಿರುವ ಯಾವ್ದೋ ಕಾರಣದ ಕೈಗಳು ಮಾತಾಡೋದು ನಮ್ಗೆ ಅಲ್ಲ ಪಟ್ಟಿದ್ರೆ ಈ ವಿಷಯ ಯಾವಾಗ ಚಲೋ ಅಂತಂದ್ರೆ ಯಾವಾಗ ಮೃಣಾಲ್ ತಮ್ಮ ರಕ್ತದಲ್ಲಿ ಪಂಚಮಸಾಲಿ ರಕ್ತ ಇದೆ ಅಂತ ಚಾಲು ಮಾಡಿದಾಗ ಈ ವಿಷಯ ಬಂತು. ಈ ವಿಷಯ ಬೇರೆದವ್ರು ಕೆಣಕಿದ್ದಿಲ್ಲ, ಈ ವಿಷಯ ಕೆಣಕಿದ್ದು ಸ್ವತಃ ಮೃಣಾಲ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್. ಈಗ ನೀವು ಅಷ್ಟೇ ಕ್ಲಾರಿಫೈ ಮಾಡಿ, ಮೃಣಾಲ್ ಹೆಬ್ಬಾಳ್ಕರ್ ಬನಜ್ಗಿನ ನಿಮ್ ಸಮಾಜ ಅಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಪಂಚಮಸಾಲಿ ಬನಜ್ಗಿ ಅಷ್ಟು ಕ್ಲಾರಿಫೈ ನೋಡ್ರಿ. ನಮ್ಮ ಸಮಾಜ ಒಂದು ಪಂಚಮಸಾಲಿ ಅಂತ ನಾವು ಒಪ್ಕೊಂಡಿವಿ. ಅವ್ರು ನಿರಾಣಿ ಅವ್ರು ಹೇಳ್ತಾರಂತ ಅಲ್ಲ. ಅಲ್ಲ ನೀವು ಒಪ್ಕೊಂಡಿದ್ದಂತ ನಾವು ಫ್ಯಾಕ್ಟ್ ಏನಿದೆ ಅಷ್ಟೇ ಹೇಳಿ. ಫ್ಯಾಕ್ಟ್ ನೋಡ್ರಿ, ಪಂಚಮಸಾಲಿ ಅಂತ ನಾವು ಒಪ್ಕೊಂಡೇವು. ಹೌದು, ಇಡೀ ಕುಟುಂಬ ಒಪ್ಕೊಂಡೇವು. ಅದು ಯಾರು ಬೇಕಾದವ್ರು ಬಂದ್ರು ನಾಳೆ ಪಂಚಮಸಾಲಿ ನಾಳೆ ಎಲ್ಲರೂ ಬೆಂಬಲ ಕೊಡ್ತಾರೆ. ಮಾಧ್ಯಮ ಮಿತ್ರರೇ, ಈಗ ಜಗದೀಶ್ ಶೆಟ್ಟರ್ ಬಂದು ನಾಳೆ ಪಂಚಮಸಾಲಿ ಅಂದ್ರೆ ನಾವು ಒಪ್ಪಿಲ್ಲ. ಯಾಕಂದ್ರೆ ಆತ ಮುಖ್ಯಮಂತ್ರಿ ಆ ಸಂದರ್ಭದಲ್ಲಿ ಅವರ ಸಮುದಾಯಕ್ಕೆ ಅವ್ರು ಮೀಸಲಾತಿ ಕೊಟ್ರು. ನಮಗೆ ಟೋಟಲ್ ವೀರಶೈವ ಲಿಂಗಾಯತರು ನಾವು 36 ಪಂಗಡದಿವಿ, ಅವ್ರದ್ದು ಒಂದೇ ಸಮುದಾಯಕ್ಕೆ ಯಾಕೆ ಕೊಟ್ರು? ಅವ್ರು ನಮ್ಮವರಾದ್ರೆ ನಮಗೂ ಮೀಸಲಾತಿ ಕೊಟ್ಟಿದ್ರಲ್ಲ. ಕಟ್ಟಿ ಫ್ಯಾಮಿಲಿ ಸಪೋರ್ಟ್ ಮಾಡ್ರೆ ವೇದಿಕೆ ಕರ್ಕೊಳ್ಳಿಲ್ಲ, ಹೊರಗೆ ಹಾಕಿದ್ರೆ ಸಪೋರ್ಟ್ ಮಾಡಕ್ ಬಂದಿದ್ರಲ್ಲ ಸರ್. ಯಾರೋ ಬಂದಿಲ್ಲ. ಲಾಸ್ಟ್ ನಮ್ಮ ಇಲ್ಲ ಪಟ್ಟಿದ್ರೆ ರಮೇಶ್ ಕತ್ತಿ ಅವ್ರ ಮಗ ಬಂದಾಗ ನಿಮ್ ಕಮ್ಯುನಿಟಿ ಅವರು ಹೊರಗೆ ಹಾಕ್ಸಿದ್ರಿ ಅವ್ರಿಗೆ. ಇಲ್ಲ ಹೊರಗೆ ಹಾಕಿಲ್ಲ ಸರ್, ಹೊರಗೆ ಹಾಕಿಲ್ಲ. ಆತನು ಕುಂತಾನೆ, ಆತನು ಬಂದು ಬೆಂಬಲಿಸ್ರಿ ಅಂತ ಹೇಳಿಕೆ ಕೊಟ್ಟಾಗ ಅವ್ರು ಏನೋ ಒಂದು ವಿರೋಧ ಮಾಡಿದ್ರು. ವಿರೋಧ ಮಾಡಿದಾಗ ಉಮೇಶ್ ಕತ್ತಿ ಸಾಹೇಬರು ಅವರು ಹುತಾತ್ಮರಾಗಿದ್ದು 2 ದಿವಸ ಮುಂದೆ ಈಗ ಉಮೇಶ್ ಕತ್ತಿ ಅವರು ತೀರೋಗಿಂತ 2 ದಿವಸ ಮುಂಚೆ ಬಂದು ಅಜ್ಜವ್ರ ಜೊತೆ ಕುಂತು ಅವರು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಮಾಧ್ಯಮದವರಿಗೆಲ್ಲ ಕೊಟ್ರು. ಅವರು ಏನಂದ್ರೆ ಅವರು ನಮ್ಮವ್ರು ಅಂದರೆ ನಮಗೆ ಮೀಸಲಾತಿ ಕೊಟ್ಟರು. ಹೌದು, ಉಮೇಶ್ ಕತ್ತಿ ಅವರು ನನಗೆ ಸಪೋರ್ಟ್ ಮಾಡಿರ ಅಂತೇಳಿ ನಾವು ಅವ್ರನ್ನ ದೂರನೂ ಇಟ್ಟಿಲ್ಲ, ಒಳಗ ಕರ್ಕೊಂಡಲ್ಲ. ನಮ್ಮವ್ರಂತ ಒಪ್ಕೊಂಡಿವಲ್ಲ ಸ್ವಾಮಿ, ನಾವಿಲ್ಲ ಅಂದೀವಿ ಅವ್ರಿಗೇನ. ನಿಖಿಲ್ ಕತ್ತಿ ಅವ್ರು ಏನೋ ಉಚ್ಚಾರಿಸಿ ಏನೋ ಶಬ್ದ ಮಾತಾಡಿದ್ರು ಅನ್ನೋ ಒಂದೇ ಒಂದು ದೃಷ್ಟಿಗೆ ಅದೇನೋ ಸ್ವಲ್ಪ ಆಯ್ತದ. ನಾವೇನು ಅವ್ರಿಗೆ ಹೋಗ್ರಿ ಅಂದ್ರಲ್ಲ, ಬರ್ರಿ ಅಂದಲ್ಲ. ಇವತ್ತು ಕೇಳಿ ಸರ್, ನಾವು ಇವತ್ತು ನಿಮ್ಮ ನಮ್ಮ ಪತ್ರಿಕಾಗೋಷ್ಠಿಯನ್ನು ತಮ್ಮ ಕರೆದು ನಮ್ಮ ಉದ್ದೇಶ ಅಂದ್ರೆ ಶ್ರೀಗಳ ಬಗ್ಗೆ ನಿರಾಣಿ ಅವರು ಏನ್ ಟೀಕೆ ಮಾಡಿದಾರಲ್ಲ ಅದನ್ನು ಕಂಟಿನ್ಯೂ ಮಾಡಕ್ ಕರೆದೇವೆ ನಾವು. ಕರೆದು ಶ್ರೀಗಳ ಬಗ್ಗೆ ನಿರಾಣಿ ಅವರು ಟೀಕೆ ಮಾಡುವಂತ ನೈತಿಕತೆ ಇಲ್ಲ. ಯಾಕಂದ್ರೆ ಸತತ ಅವರು ನಿಮ್ಮ ಹೋರಾಟ, ನಮ್ಮ ಹೋರಾಟ ಶ್ರೀಗಳು ನಿರಂತರ ಮಾಡ್ತಾ ಇದ್ದಾರೆ. ಈಗ 12 ಜಿಲ್ಲೆಯಲ್ಲಿ ಹೋರಾಟ ಮಾಡಿದ್ದಾರೆ. ಅವ್ರು ಏನಂತಾರೆ, ನೀವು ಕಾಂಗ್ರೆಸ್ ಏಜೆಂಟ್ ರೀತಿ ವರ್ತನೆ ಮಾಡಿದ್ದೀರಿ ಅಂದ್ರೆ ಆ ಮಾತನ್ನು ತಗೋಬೇಕು. ಅವ್ರು ಯಾವ ಪಕ್ಷದ ಇಲ್ಲ, ನಮ್ಮ BJP ಸಂಬಂಧ ಕಾಂಗ್ರೆಸ್ ಅಂತ ಇಲ್ಲ. ಇವತ್ತು 12 ಜಿಲ್ಲೆಗಳ ಹೋರಾಟ ನಡೆದಿದೆ. ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಇನ್ನು 18 ಜಿಲ್ಲೆ ಹೋರಾಟವನ್ನು ನಾವು ಮಾಡಿ ಯಾವುದೇ ಪಕ್ಷ ನಮ್ಮ ಹೋರಾಟಕ್ಕೆ ಅಥವಾ ನಮ್ಮ ಮನವಿ ಪುರಸ್ಕೃತ ನಾವು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ನಿರಾಣಿಯವರಿಗೆ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಆದ್ದರಿಂದ ಹಗುರವಾಗಿ ನಮ್ಮ ಶ್ರೀಗಳಿಗೆ ಮಾತಾಡಬಾರಂತ ಉದ್ದೇಶದಿಂದ ನಾವಿಲ್ಲಿ ಕರ್ತೀವಿ. ನಮ್ಮ ಮೃಣಾಲ್ ಹೆಬ್ಬಾಳ್ಕರ್ ಬಂದಿಗೆ ಅನ್ನೋ ಪಂಚಮಸಾಲಿ ಅಂತ ಪ್ರಶ್ನೆ ಬಂದಿಲ್ಲ. ಅದನ್ನ ಬಂದ್ರೆ ನಮ್ಮ ಶ್ರೀಗಳ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ಹೋರಾಟ ತೀವ್ರವಾಗಿತ್ತು. ಈಗಲೂ ಕೂಡ 12 ಜಿಲ್ಲೆಯಲ್ಲಿ ನಮ್ಮ ಶ್ರೀಗಳು ಈಗಾಗಲೇ ಹೋರಾಟವನ್ನು ಮಾಡಿದ್ದಾರೆ. ಇನ್ನೂ 18 ಜಿಲ್ಲೆಯೊಳಗೆ ನಾವು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇನ್ನೂ 18 ಜಿಲ್ಲೆಗಳಿಗೆ ಹೋರಾಟ ನಾವು ಮುಂದುವರಿಸ್ತೀವಿ. ಶ್ರೀಗಳು ನಿನ್ನೆ ಕೂಡ ಹೇಳಿದ್ದಾರೆ ಶ್ರೀಗಳು ಚುನಾವಣೆ ನಂತರ, ಯಾಕಂದ್ರೆ ನೀತಿ ಸಂಹಿತೆ ಇರೋದ್ರಿಂದ ಈ ಹೋರಾಟ ಮಾಡಕ್ ಬರಲ್ಲ. ಈ ನೀತಿ ಸಂಹಿತೆ ಕಂಪ್ಲೀಟ್ ಆದ ನಂತರ ನಮ್ಮ ಶ್ರೀಗಳು ಮತ್ತೆ ಇನ್ನೂ 18 ಜಿಲ್ಲೆಗಳ ಹೋರಾಟ ಇನ್ನೂ ಬಾಕಿ ಇದೆ. ಅಲ್ಲಿಯೂ 18 ಜಿಲ್ಲೆಗಳಲ್ಲಿ ನಾವು ಇನ್ನು ಮುಂದೆ ಹೋರಾಟವನ್ನು ಮಾಡ್ತೀವಿ. ಅದ್ರ ಜೊತೆಗೆ ಮುರುಗೇಶ್ ನಿರಾಣಿಯವರಿಗೆ ಸ್ಪಷ್ಟವಾಗಿ ಒಂದು ಹೇಳೋದಕ್ಕೆ ಬಯಸ್ತೀವಿ. ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ನಮ್ಮ ಸಮಾಜವನ್ನು ಒಡೆಯೋದನ್ನ ಅಥವಾ ದಿಕ್ಕು ತಪ್ಪಿಸುವಂತ ಕೆಲಸ ಚುನಾವಣೆ ಸಂದರ್ಭದಲ್ಲಿ ತಾವು ದಯಮಾಡಿ ಮಾಡಕ್ ಹೋಗಬೇಡಿ. ಅದು ಬೆಳಗಾವಿ ಜಿಲ್ಲೆಯಲ್ಲಿ ಬಂದು ಬೇರೆ ಜಿಲ್ಲೆಯಲ್ಲಿ ಬಂದು ಇಲ್ಲಿ ಬೆಳಗಾವಿ ರಾಜಕಾರಣದಲ್ಲಿ ತಾವು ತಪ್ಪು ಸಂದೇಶವನ್ನು ಕೊಡೋದ್ರ ಮುಖಾಂತರ ನಮ್ಮ ಸಮಾಜವನ್ನು ಒಡೆಯೋಕೆ ಪ್ರಯತ್ನ ಮಾಡಕ್ ಹೋಗಬೇಡಿ. ಒಂದು ವೇಳೆ ನೀವೇನಾದರೂ ಇಂದು ಮುಂದೆ ಏನಾದರೂ ನಮ್ಮ ಸಮಾಜದ ವಿರುದ್ಧ, ನಮ್ಮ ಶ್ರೀಗಳ ವಿರುದ್ಧ ಹಾಗೂ ನಮ್ಮ ಪ್ರಶ್ನಾತೀತ ನಾಯಕಿಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ತಾವೇನಾದರೂ ಎಲ್ಲಾದರೂ ನಮ್ಮ ಸಮಾಜದವರಲ್ಲ ಈ ಸಮಾಜದವರು ಅಲ್ಲಿ ಇಲ್ಲಿ ಅಂತ ಹೇಳೋದಕ್ಕೆ ತಮಗೆ ಯಾವುದೇ ರೀತಿ ನೈತಿಕ ಹಕ್ಕಿಲ್ಲ. ಯಾಕೆಂತಂದ್ರೆ ನಾವು ಇನ್ನೂ 4 ಹೋರಾಟಗಳ 5 ಹಂತದಲ್ಲಿ ನಾವು ಹೋರಾಟವನ್ನು ಮಾಡಿದ್ದೇವೆ.
ಪಂಚಮಸಾಲಿ ಶ್ರೀಗಳು ನೇತೃತ್ವದಲ್ಲಿ ಕೂಡಲ ಸಮಾಜ ಶ್ರೀಗಳ ನೇತೃತ್ವದಲ್ಲಿ 5 ಹಂತದಲ್ಲಿ ನಮ್ಮ ಸಮಾಜ ಇವತ್ತು ಹೋರಾಟವನ್ನು ಮಾಡ್ಕೊಳ್ತಾ ಬಂತು. ಆ ಯಾವುದೇ ಒಂದು ಹೋರಾಟದಲ್ಲಿ ಮುರುಗೇಶ್ ನಿರಾಣಿ ಅವರು ಯಾವುದೇ ವೇದಿಕೆ ಮೇಲಿದ್ದಾರೆ ತೋರಿಸಿ. ಒಂದು ಎರಡನೇ ವಿಷಯ ಏನು ಅಂತಂದ್ರೆ, ಮೊದಲನೇ ಬಾರಿಗೆ ಕೂಡಲ ಸಂಬಂಧ ಪಾದಯಾತ್ರೆ ಶುರು ಮಾಡುವ ಹೊತ್ತಿನಲ್ಲಿ ಮುರುಗೇಶ್ ನಿರಾಣಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಪಾದಯಾತ್ರೆಯನ್ನ ನಾವು ರದ್ದು ಮಾಡಿದ್ದೀವಿ, ಶ್ರೀಗಳು ಹೇಳಿದ್ದೀವಿ, ನಾವು ಪಾದಯಾತ್ರೆ ರದ್ದು ಮಾಡ್ತೀವಿ ಅಂತ ಒಂದು ತಪ್ಪು ಸಂದೇಶನ ಕೊಡೋದ್ರ ಮುಖಾಂತರ ಆಗ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನು ಮಾಡಿದ್ರು. ಯಾರು ಜನ ಕೂಡಲ ಸಂಘ ಬರಬಾರದು ಅನ್ನೋ ಉದ್ದೇಶದಿಂದ, ಆ ಹೋರಾಟ ಯಶಸ್ವಿ ಆಗಬಾರದು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ನಿರಾಣಿ ಅವರು ನಮ್ಮ ಸಮಾಜದ ಆ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡಿದ್ರು. ಅದನ್ನು ಕೂಡ ಧಿಕ್ಕರಿಸಿ ನಮ್ಮ ಶ್ರೀಗಳು ಯಾವುದೇ ಒಂದು ಇಂಥ ಒಂದು ಅಂಚದೆ, ಇಂಥ ಒಂದು ಬಗದೆ ಅವರು ಹೋರಾಟವನ್ನು ನಿರಂತರವಾಗಿ ಮುಂದುವರಿಸ್ಕೊಳ್ತಾ ಬಂದರು. ಅದೇ ರೀತಿ 2021 ಫೆಬ್ರವರಿ 28ರಂದು ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಲ್ಲಿ ನಡೆಯಿತು. ನಮ್ಮ ಸಮಾಜದ ಪಾದಯಾತ್ರೆ ತುಮಕೂರವರು ಬಂದಾಗ 2021 ಫೆಬ್ರವರಿ 28ರಂದು ಕ್ಯಾಬಿನೆಟ್ ಮೀಟಿಂಗ್ ಕರೆದಾಗ ಜಗದೀಶ್ ಶೆಟ್ಟರ್ ಅವರು ಓಪನ್ ಆಗಿ ಇದೊಂದು ದೊಡ್ಡ ಸಮಾಜ, ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ, ಇದಕ್ಕೆ ಮೀಸಲಾತಿ ಕೊಡಬೇಕಾದ್ರೆ ಎಲ್ಲ ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ವಿರೋಧ ಮಾಡಿ, ಯಾರು ಇದೇ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ವಿರೋಧ ಮಾಡ್ತಾರೆ, ಕ್ಯಾಬಿನೆಟ್ ನಲ್ಲಿ ವಿರೋಧ ಮಾಡ್ತಾರೆ. ಅವ್ರ ಏಜೆಂಟ್ ಆಗಿ ಇವತ್ತು ನಮ್ಮ ಮುರುಗೇಶ್ ನಿರಾಣಿ ಅವರು ಮಾತನಾಡಕ್ಕೆ ಇವತ್ತು ಬೆಳಗಾವಿಗೆ ಬಂದು, ಬೆಳಗಾವಿಯಲ್ಲಿ ತಾವು ನೋಡಿರಬಹುದು, ಹುಕ್ಕೇರಿ ಆಯಿತು, ಕಲ್ಲೋಳಿ ಆಯಿತು, ಗೋಕಾಕ್ ಆಯಿತು, ಮೂಡಲಿಗೆ ಆಯಿತು, ನಮ್ಮ ಬೈಲೊಂಗಲ್ ಆಯಿತು, ಸೌದತ್ತಿ, ರಾಮದುರ್ಗ ಎಲ್ಲ ಕಡೆಗೂ ನಾವು 50,000 60,000 ಜನ ಸೇರಿ ಒಂದೊಂದು ಸಮಾವೇಶವನ್ನು ಮಾಡಿದ್ವಿ. ಅದರಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ವಿಜಯಾನಂದ ಕಾಶ್ಯಪ್ನವರು, HS ಶಿವಶಂಕರ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, AB ಪಾಟೀಲ್ ಸಾಹೇಬರು, ಶಶಿಕಾಂತ್ ನಾಯ್ಕ್ ಅವರು, ಅದೇ ರೀತಿ ವಿನಯ್ ಕುಲಕರ್ಣಿ ಅವರು, ಸಿದ್ದು ಸವದಿ ಅವರು, ಅರವಿಂದ್ ಬೆಲ್ಲದವರು, ಹೀಗೆ ಎಲ್ಲ ನಮ್ಮ ಪಕ್ಷ ಭೇದವನ್ನು ಮರೆತು, ಕಾಂಗ್ರೆಸ್ ಆಗಲಿ, BJP ಆಗಲಿ, JDSನವರಾಗಲಿ ಎಲ್ಲವನ್ನು ಮರೆತು ಇವತ್ತು ನಾವು ಆ ಹೋರಾಟವನ್ನು ಮಾಡಿದ್ದೀವಿ. ಹೋರಾಟ ಮಾಡಿ ಒಕ್ಕಟ್ಟನ್ನು ಮಾಡಿದ್ವಿ ನಮ್ಮ ಸಮಾಜದಲ್ಲಿ. ಆ ಸಮಾಜದ ಒಕ್ಕಟ್ಟನ್ನು ಹೊಡಿಬೇಕು ಅನ್ನೋ ಒಂದೇ ಒಂದು ಕುತಂತ್ರ ಈ ಮುರುಗೇಶ್ ನಿರಾಣಿ ಅವ್ರದ್ದು. ಆ ಸಮಾಜವನ್ನು ಹೊಡಿಬೇಕು, ಬೆಳಗಾವಿ ಜಿಲ್ಲೆಯ ಈ ಒಂದು ಸಮಾಜವನ್ನು ಹೊಡಿಬೇಕು ಅನ್ನೋ ಒಂದೇ ಒಂದು ದುರುದ್ದೇಶದಿಂದ ಇವತ್ತು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಶ್ರೀಗಳ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಶ್ರೀಗಳ ವಿರುದ್ಧ ಏನಾದರೂ ಕಾಂಗ್ರೆಸ್ ಏಜೆಂಟು ಅದು ಇದು ಏನಾದರೂ ಹೇಳಿಕೆ ಕೊಟ್ಟರೆ ನೀವು ಎಲ್ಲಿ ಬಂದು ನೀವೇನು ಬಿಜೆಪಿ ಪ್ರಚಾರ ಮಾಡ್ತೀರಿ, ಅಲ್ಲೇ ಬಂದು ನಮ್ಮ ಸಮಾಜ ಕಪ್ಪು ಪಟ್ಟಿ ಬಾವುಟವನ್ನ ಸಮಾಜ ಮಾಡ್ತೀವಿ, ಅಲ್ಲೇ ಮಾಡ್ತೀವಿ. ಈಗ ಗುಂಡು ಪಾಟೀಲ್ರೆ, ಈಗ 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 ಪಂಚಮಸಾಲಿ ನಿರಾಣಿ ಅವರು ನಿಮ್ಮ ಸಮಾಜದ ಬಗ್ಗೆ ವಿರುದ್ಧ ಮಾತಾಡ್ತಾರೆ, ನಿಮ್ಮ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಬಗ್ಗೆ ಕೀಳಾಗಿ ಮಾತಾಡ್ತಾರೆ. ಹಾಗಾದ್ರೆ ನಿರಾಣಿ ಅವರು ಪಂಚಮಸಾಲಿನ ಹೌದು ಅಲ್ಲೋ ಅನ್ನೋದು? ನಿರಾಣಿ ಅವರು ಪಂಚಮಸಾಲಿ ಆಗಿದ್ರೆ ಇಷ್ಟೊಂದು ವಿರೋಧವನ್ನು ಮಾಡ್ತಾರೆ. ನಿರಾಣಿ ಪಂಚಮಸಾಲಿ ನಿಜವಾದ ಪಂಚಮಸಾಲಿ ಆಗಿದ್ರೆ ನಮ್ಮ ಹೋರಾಟಕ್ಕೆ ಮಿಕ್ಸ್ ಪಂಚಮಸಾಲಿ ಲಿಂಗಾಯತರು ಪಂಚಮಸಾಲಿ ಸಮಾಜದಲ್ಲಿ ಅಲ್ಲ. ಸುಳ್ಳು, ಶುದ್ಧ ಸುಳ್ಳು. ಮುರುಗೇಶ್ ನಿರಾಣಿ ಅವರು ಹೇಳಿದ್ದು ಶುದ್ಧ ಸುಳ್ಳು. ಈಗ ಲೋಕಸಭಾ ಚುನಾವಣೆ ಬಂದಿದೆ, ನಿಮ್ಮ ನಾಯಕಿ ಪರವಾಗಿ ನಿಮ್ಮ ಸಮಾಜ ನಿರತ ನಮ್ಮ ಸಮಾಜಕ್ಕೆ ಯಾರ ಬೆಂಬಲ ವ್ಯಕ್ತಪಡಿಸಿದಾರಲ್ಲ ಅವರ ಜೊತೆಗೆ ನಾವು ಯಾವುದೇ ಪಕ್ಷದವರು ಇರಲಿ, ಕಾಂಗ್ರೆಸ್ ಇರಲಿ, ಪಕ್ಷ ಭೇದ ಮರೆತು ನಮ್ಮ ಸಮಾಜ ಅವ್ರ ಜೊತೆ ಇರುತ್ತೆ. ನಮ್ಮ 2A ಮೀಸಲಾತಿ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ ಯಾವುದೇ ಅಭ್ಯರ್ಥಿ ಇರಲಿ, ಅವ್ರ ಜೊತೆಗೆ ನಮ್ಮ ಸಮಾಜ ಅವ್ರ ಜೊತೆ ಅಲ್ಲಲ್ಲ, ನಾವು ಪಕ್ಷದ ವಿಚಾರನೇ ಮಾತಾಡಲ್ಲ. ನಮ್ಮ ಸಮಾಜ ಅಷ್ಟೇ ಅಲ್ಲ, ಯಾವ ಪಕ್ಷದ ಮುಖಂಡ ಅಲ್ಲ ನಾನು, ನಮ್ಮ ಪಂಚಮಸಾಲಿ ಸಮಾಜದ ಮುಖಂಡ ಅಲ್ಲಲ್ಲ. ನಾವು ಇವ್ರಿಗೆ ಅವ್ರಿಗೆ ನಾನೇ ಕೇಳಲಿ, ಅದು ನನ್ನ ವೈಯಕ್ತಿಕ ಅಷ್ಟೇ ಅಲ್ಲ. ಅಲ್ಲಿ ಸಮಾಜದಲ್ಲಿ ಯಾರು ಈಗ ಪ್ರತಿನಿಧಿಗಳು ಯಾರಿಲ್ಲ, ಕ್ಯಾಂಡಿಡೇಟ್ ಯಾರು ಇಲ್ಲಲ್ಲ. ನಾವ್ ಯಾರಿಗೂ ಮಾಡಲ್ಲ, ಯಾರಿಗೆ ಬೇಕಾದರೂ ಅವ್ರ ವೈಯಕ್ತಿಕ ವಿಚಾರ. ಸಮಾಜದ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ದಾವಣಗೆರೆಗೆ ಈಗ ಆಲ್ರೆಡಿ ನಮ್ಮ ಸಮಾಜ ಸಪೋರ್ಟ್ ಮಾಡಿದ್ರೆ ಯಾರಿಲ್ಲ, ಅವ್ರು ಯಾರಿಗಾರು ಮಾಡ್ಕೊಳ್ಳಿ, ಅವ್ರ ವೈಯಕ್ತಿಕ ಹಿತಾಸಕ್ತಿ. ಆದ್ರೆ ಅದರಲ್ಲೇನೆ ಮತ್ತೆ ನಮ್ಮ ಸಮುದಾಯಕ್ಕೆ ಸಹಾಯ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ನಾವೆಲ್ಲ ನಮ್ಮ ಶ್ರೀಗಳ ನೇತೃತ್ವದಲ್ಲಿ ನಾವು ಚರ್ಚೆ ಮಾಡ್ತೀವಿ. ಚಿಕ್ಕೋಡಿಯಲ್ಲಿ ಯಾರು ಸಪೋರ್ಟ್ ಮಾಡ್ತೀರಾ, ಕಾಂಗ್ರೆಸ್ ಬಿಜೆಪಿ? ಅಲ್ಲಿ ನಮ್ಮ ಶ್ರೀಗಳು ಅವ್ರನ್ನ ಸೇರಿಸಿ ನಾವು ಚರ್ಚೆ ಮಾಡ್ತೀವಿ. ನಮ್ಮ ಶ್ರೀಗಳ ಚರ್ಚೆ ಮಾಡ್ತೀವಿ. ಬೆಳಗಾವಿ ಲೋಕಸಭಾ
ಯತ್ನಾಳ್ ಅವರು ಬಂದು ಪ್ರಚಾರ ಮಾಡಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಹೆಂಗೆ? ಇಲ್ಲ ಅದಕ್ಕೆ ಸಂಬಂಧ ಇಲ್ಲ. ಅದಲ್ಲ ಗುರುಗಳ ತಡ್ರಿಲ್ಲ. ಈಗ ಯತ್ನಾಳ್ ಅವರು ನಮ್ಮ ಹುಲಿ ಅಂತ ಹೇಳಿದ್ರಿ ನೀವು. ನಾಳೆ ಯತ್ನಾಳ್ ಅವ್ರು ಬಂದು ಬಿಜೆಪಿಗೆ ಓಟ್ ಹಾಕ್ರಪ್ಪ ಅಂತಾರೆ. ಪ್ರಚಾರಕ್ಕೆ ಅವ್ರು ಬರ್ತಾರೆ ಪಾಪ. ಬರ್ಬೇಡ್ರಿ ನಿಮ್ ಹುಲಿ ಸಂಬಂಧ ಇಲ್ಲ. ಯಾರ್ಯಾರು ಹೆಂಗೆ ನಿರ್ಣಯ ತಗೊಳ್ಳಿ. ನಮ್ಮ ಸಮಾಜ ಅಲ್ಲ ನಿಮ್ಮ ಹುಲಿ ಬಂದು ನಿಮ್ಗೆ ಹೇಳಿದ್ರು ಹುಲಿ ಮಾತ್ರ ಬೇಡ ಯಾರು ಬೇಡಲ್ಲ ನಮ್ಮ ಸಮಾಜದ ಬಗ್ಗೆ ಏನು ಅವರು ಹೇಳಿಕೆ ಕೊಟ್ಟರೆ ಅವ್ರು ನಮ್ಮ ಸಮಾಜ ಬಗ್ಗೆ ಏನು ಇಡ್ತಾರಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಶ್ರೀಗಳು ಹೇಳಿದ್ದಾರೆ. ಯಾವುದೇ ಒಂದು ಪಕ್ಷಕ್ಕೆ ಯಾವುದೇ ಒಬ್ಬ ರಾಜಕಾರಣಿಗಳಿಗೆ ಮಾಡ್ತಾರೆ ಅಂತ ಹೇಳಿಲ್ಲ. ಪಕ್ಷದ ಅಭಿಮಾನಿಗಳಿಗೆ ನಮ್ಮ ಸಮಾಜದ ಅಭಿಮಾನಿಗಳಿಗೆ. ಮಾಧ್ಯಮ ಮಿತ್ರರೇ ನಿನ್ನೆ ಸುಮಾರು ಒಂದು 12 ಜಿಲ್ಲೆಯ ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ನಾವು ಬೀಳಿಗೆಗೆ ಹೋಗಿ JT ಪಾಟೀಲ್ರಿಗೆ ಅವ್ರಿಗಿಂತ ವಯಸ್ಸಿನ ಸಣ್ಣರಾದವರು ಕಾಲಿಗೆ ಬಿದ್ದು ದೊಡ್ಡವರಾದವರು ಅವರಿಗೆ ಧನ್ಯವಾದ ಹೇಳಿ ಬಂದ್ವಿ. ಯಾಕೆ ಹೇಳಿದ್ವಿ ಅಂದರೆ ನಮ್ಮ ಮನೆ ಮಗಳು ನನ್ನ ಮನೆ ಮಗಳನ್ನ ನೀವು ಮಗಳು ಅಂದ್ರಲ್ಲ ಆ ಖುಷಿಗೆ ನಾವು ಅವ್ರಿಗೆ ಕಾಲಿಗೆ ಬಿದ್ದು ಬಂದಿದ್ವಿ. ಅದೇ ರೀತಿಯಾಗಿ ಯಾರು ನಮಗೆ ಸಪೋರ್ಟ್ ಮಾಡ್ತಾರೋ ಯಾರು ನಮಗೆ ಬೆಂಬಲ ವ್ಯಕ್ತಪಡಿಸ್ತಾರೋ ಅವ್ರಿಗೆ ನಾವು ಬೆಂಬಲ ವ್ಯಕ್ತಪಡಿಸ್ತಿದ್ವಿ ಅಂತ ಹೇಳ್ತಿದ್ದೀರಿ ಬಂಧುಗಳೇ. ಬಳಿಕ ಮುರುಗೇಶ್ ಇಂದ್ರಾಣಿ ಅವರ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಕೃತಿ ದಹಿಸಲು ಮುಂದಾಗ್ತಾ ಇದ್ದಂತೆಯೇ ಪೊಲೀಸರು ತಡೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗುಂಡು ಪಾಟೀಲ್, ಮಹಂತೇಶ್, ಮತ್ತಿಗೊಬ್ಬ ವಿಜಯಕುಮಾರ್ ಸಿರಿ ಮುಂತಾದವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.